Cafe, Brahmins Cafe. ವೈಶು, ನಿಮ್ಮ ಮನೇಲಿ ಹಳಸಿದನ್ನ ಇರುತ್ತಲ್ಲ, ಅದನ್ನ ಏನು ಮಾಡ್ತೀರಿ? ನಮ್ಮ ಮನೇಲಿ ಯಾವುದಾದ್ರೂ ಬೀದಿ ನಾಯಿಗೆ ಹಾಕ್ಬಿಡ್ತೀವಪ್ಪ. ನಮ್ಮ ಮನೇಲಿ ನಾಯಿಗೆ ಹುಡ್ಕೊಂಡು ಹೋಗೋದಿಲ್ಲಪ್ಪ, ಜಸ್ಟ್ ಬೀದಿಗೆ ಎಸ್ಬಿಡ್ತೀವಿ. ಹಸ್ತಿರೋ ನಾಯಿ ಬಂದು ಅದನ್ನೇ ಪರಮಾನ್ನ ಅಂದ್ಕೊಂಡು ತಿನ್ಕೊಂಡು ಹೋಗ್ಬಿಡತ್ತಪ್ಪ. ಬೈ ದ ವೇ, ನಾಯಿಗಳದನ್ನ ಮಹಾಪ್ರಸಾದ ಅಂದ್ಕೊಂಡು ಕಣ್ಣಿಗೊತ್ಕೊಂಡು ತಿಂತವೇನೆ? ಇರ್ಬೋದೇನಪ್ಪ, ಅದಕ್ಕೆ ತಾನೇ ಗಾದೆ ಇರೋದು. ಹಿಟ್ಟು ಹಳಸಿತ್ತು, ನಾಯಿಯೂ ಹಸ್ತಿತ್ತು. ಗುಡ್. ಹಳಸಿದ್ದನ್ನ ಆದರೂ ಅದನ್ನು ವೇಸ್ಟ್ ಮಾಡದೆ ನಾಯಿಗೆ ಹಾಕ್ತೀನಿ ಅಂತ ಹೇಳ್ತಿದ್ದೀರಲ್ವ, ಆ ನಿಮ್ಮ ಒಳ್ಳೆ ಗುಣಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇಂಥ ಚಿಕ್ಕ ಚಿಕ್ಕ ಒಳ್ಳೆ ಗುಣಗಳನ್ನ ಮೈಗೂಡಿಸ್ಕೊಳ್ತಾ ಹೋಗಿ. ನಾಳೆ ಒಂದಲ್ಲ ಒಂದಿನ ನೀವು ಮನುಷ್ಯರಾಗ್ತೀರಿ. ಆಗ ನಾನು ಹ್ಯಾಟ್ಸ್ ಆಫ್ ಹೇಳಿದಾಗೆ ಇಡೀ ದೇಶನೇ ಎದ್ದು ನಿಂತು ಸಲ್ಯೂಟ್ ಹೊಡೆಯುತ್ತೆ. ತೂ ನಿನ್ ಜನ್ಮಕ್ಕೆ, ಹಳಸಿದಿನ್ ತಿಂದ್ರು ಬರ್ಗೆಟಿರೋಳ್ ಕೊಬ್ಬು ನೋಡು. ಅಸಹ್ಯ, ಬೀದಿ ನಾಯಿಗಿಂತ ಕಡೆ. ಹೌದು, ಹಳಸಿದ್ದನ್ನು ತಿನ್ನೋದ್ರಿಂದನೇ ಬೀದಿ ನಾಯಿಗಳಿಗೆ ನಿಯತ್ತು ಮೈಗೂಡ್ಕೊಳ್ಳೋದು. ಇವತ್ತು ನೀವು ಬಡಿಸಿದ್ರಲ್ವ, ಇಂಥ ಹಳಸಿದ್ದನ್ನ ತಿನ್ಕೊಂಡೆ ನಾನು ಬೆಳೆದು ಬಂದಿರೋದು. ಇಬ್ರು ಸೇರ್ಕೊಂಡು ನನ್ನ ಹೆಂಡತಿಗೆ ಹಳಸಿದನ್ನ ಹಾಕ್ತೀರಾ, ಬೀದಿ ನಾಯಿ ಅಂತ ಹಂಗಿಸ್ತೀರಾ? ವೈಭವ್, ಬೇಡ ವೈಭವ್, ಇದನ್ನೆಲ್ಗೆ ಬಿಟ್ಬಿಡಿ. ಸಮಸ್ಯೆನ ದೊಡ್ಡದು ಮಾಡೋದು ಬೇಡ. ಯಾಕೆ ಮಾಡಬಾರ್ದು? ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡಿದ್ದಕ್ಕೆ ನಮ್ಮಮ್ಮ ಊರು ಕೇರಿ ಒಂದಾಗೋ ಹಾಗೆ ಒಬ್ಬೆ ಹೊಡಿಲಿಲ್ವಾ?
ಪಂಚಗವ್ಯ ಪ್ರೋಕ್ಷಣೆ ಮಾಡು ಅಂದಿದ್ದಕ್ಕೆ ಪ್ರಪಂಚನೇ ಮುಳುಗೋಯ್ತು ಅನ್ನೋಗೆ ಕೋಲಾಹಲ ಎಪ್ಸಿದ್ರು. ಗ್ರೇಟ್ ಆಚಾರವಂತರು, ಸಂಸ್ಕಾರವಂತರು ಇವರಲ್ಲ. ಸಂಸ್ಕಾರ ಅನ್ನೋದು ರಕ್ತದಲ್ಲಿ ಬರಬೇಕು ಅಂತ ನಮ್ಮಪ್ಪ ಅಮ್ಮ 3 ಹೊತ್ತು ಬಡ್ಕೊಂತ ಇದ್ರಲ್ಲ. ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಿದ್ಯಲ್ಲ, ನಿಂದ್ಯಾವ್ದೆ ರಕ್ತ? ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ ಕುತ್ಕೆ ಇಚ್ಕಿ ಇಲ್ಲೇ ಒಸ್ಕಾಕ್ಬಿಡ್ಬೇಕು ಅನ್ನಿಸ್ತಿದೆ. ಹಂಗೆ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗ್ತಿದೆ. ನೀನು ಒಂದು ಹೆಣ್ಣಿಗಿರ್ಬೇಕಾದ್ರು ಒಂದೇ ಒಂದು ಲಕ್ಷಣನೂ ಇಲ್ವಲ್ಲ ನಿನಗೆ? ಏಯ್ ಹೋಗು, ಹೊರಟೋಗು, ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ಹೋಗು. ಏಯ್ ಏನೇ ಕೆಲಸ ನಿನಗೆ ನಮ್ಮ ಮನೇಲಿ? ನನ್ನನ್ನು ಮದುವೆ ಆಗಬೇಕು, ನನ್ನನ್ನು ಹೊಲಿಸ್ಕೋಬೇಕು ಅಂತ ಬಂದಿದ್ಯಾ? ನಮ್ಮ ಮನೆಯಲ್ಲಿ ನನ್ನ ಎದುರುಗಡೆನೆ ಇವಳಿಗೆ ಹಳಸಿದನ್ನ ಬಡಿಸಿ ಏನು ಗೊತ್ತಿಲ್ದಿರೋಳ ಥರ ಪೋಸ್ ಕೊಡ್ಕೊಂಡು ನಿಂತಿದ್ಯಾ? ಎಷ್ಟಿರ್ಬೇಡ ನಿನಗೆ ಧೈರ್ಯ? ಇದನ್ನೆಲ್ಲ ನಾನು ನೋಡಿನು ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅನ್ನೋ ಭ್ರಮೇಲಿದ್ಯಾ? ಹೊರಡೆ ಇಲ್ಲಿಂದ. ಗಂಟು ಮೂಟೆ ಕಟ್ಕೊಂಡು ಇವತ್ತೇ ಇಲ್ಲಿಂದ ಹೊರಡ್ಬೇಕು ನೀನು. ಇಲ್ಲ ಅಂದ್ರೆ ಕತ್ತಿಡ್ದು ಆಚೆ ದಬ್ಬಿಡ್ತೀನಿ ನಿನ್ನ. ವೈಭವ್, ಏನಾಗಿದೆ ನಿಮ್ಗೆ ಇವತ್ತು? ಯಾಕೆ ಈ ಥರ ಆವೇಶ ಪಡ್ತಿದ್ದೀರಾ? ನಡೀರಿ ಹೋಗೋಣ. ನನ್ನನ್ನು ತಡಿಬೇಡ ಕಾರಣ ನೀನು. ಇವತ್ತು ಇವ್ರನ್ನ ಹೀಗೆ ಸುಮ್ಮನೆ ಬಿಟ್ರೆ ನಾಳೆ ದಿನ ನಿನ್ನನ್ನು ಕೊಲ್ಲೋದಿಕ್ಕೂ ಹೇಳ್ಸಲ್ಲ ಇವರು. ಬೇಡ ವೈಭವ್, ಅಮ್ಮನ ಆರೋಗ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಸೌಂದರ್ಯ, ನೀನೋಗಿ ಮಲ್ಕೋ ಹೋಗು. ನಡೀರಿ. ಸಾರಿ ಸಿಸ್ಟರ್, ರಾಂಗ್ ಅಡ್ರೆಸ್. ನಮ್ಮನೆ ಅಂದ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಟ್ಟೆ.
ಐ ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ. ಬಾಯ್ ಬಾಯ್. ಮಾಮ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಮಾಮ? ನಾನು ಊರ್ವಶಿ. ನೋಡೋದಕ್ಕೆ ಹೊಸ ಫಿಗರು, ವಾಯ್ಸ್ ಕೇಳಿದ್ರೆ ಹಳೆ ಕಿತ್ತೋಗಿರೋ ರಾಗಿ ಮಿಷಿನು. ಇವಳು ಆ ಊರ್ವಶಿನ? ಯಾಕೆ ಮಾಮ, ಈ ಡ್ರೆಸ್ಸಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ಏಯ್, ಕುದ್ದಿದ್ರೆ ಹಂಗೆ ರಾಗೆಟ್ ಆಗ್ಬಿಡ್ಬೇಕು. ಲೈ, ಡ್ರೆಸ್ ಅಂತೆ ಡ್ರೆಸ್ಸು. ಇಂಥ ಡ್ರೆಸ್ ಹಾಕೊಳಕ್ಕೂ ಪರ್ಸ್ನಾಲಿಟಿ ಇರಬೇಕು. ಅಯ್ಯ ಮಾಮ 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 ಮಾಮ, ಏನ್ ಮಾಮ ನೀನು? ನಿನ್ಗಿಷ್ಟ ಅಂತ ನಾನು ಈ ಡ್ರೆಸ್ ಹಾಕೊಂಡ್ರೆ ನೀನ್ ನೋಡಿದ್ರೆ ಸಿಡ್ಸಿಡ ಅಂತೀಯ. ನಿನಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಇಲ್ವಾ? ಇಲ್ಲ, ರವಷ್ಟು ಇಲ್ಲ. ಈ ಪ್ರೀತಿ, ಈ ಪ್ರೇಮ ಎಲ್ಲ ಪುಷ್ಪದ ಬದನೆಕಾಯಿ. ಪ್ರೀತಿ ಅಂತ ಪ್ರೀತಿ. ಮಾಮ ಮಾಮ, ಕರ್ಮ, ಇದೇನತ್ತೆ ಅವಳ ಅವತಾರ? ನೀ ಸ್ವಲ್ಪ ಸುಮ್ಮನೆ ಇರು. ಅವನ ಮನಸ್ಸನ್ನ ಗೆಲ್ಬೇಕಾದ್ರೆ ಇಂಥ ಬಟ್ಟೆಗಳನ್ನೆಲ್ಲ ಹಾಕೊಂಡು ಅವನ ಮನಸ್ಸನ್ನ ಒಲಿಸ್ಕೋಬೇಕು. ಇಂಥ ಬಟ್ಟೆ ಎಲ್ಲ ನೀನು ಹಾಕೊಳಕ್ಕಾಗತ್ತಾ ಈಗ? ಮಾಮ ಮಾಮ, ನಿಂಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇಲ್ವಾ? ಇಲ್ಲ ಅಂತ ಎಷ್ಟು ಸಲ ಹೇಳ್ಬೇಕೆ ದರ್ಬೇಶಿ. ಮಾಮ ಹೋಗಿ ಮಾಮ, ನಿಂಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ನಾನು ದರ್ಬೇಸಿನೇ ಆಗಿರ್ಬೋದು, ಆದರೆ ನನಗೆ ಮಾತ್ರ ನಿನ್ನ ಮೇಲೆ ಪ್ರೀತಿ ಯಾವಾಗಲೂ ಇದ್ದೇ ಇರುತ್ತೆ. ನನ್ನ ರಾಜ ನೀನು. ನೀನೇನು ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾಡ್ತಿದ್ಯಾ ಅಥವಾ ಸಂಪೂರ್ಣವಾಗಿ ಬುದ್ಧಿ ಸ್ಥಿಮಿತ ಕಳ್ಕೊಂಡ್ಬಿಟ್ಟಿದ್ಯಾ? ಮೂರೊತ್ತು ನಮ್ಮ ಕುಟುಂಬ, ನಮ್ಮ ಜನ, ಆಚಾರ ವಿಚಾರಗಳು ಅಂತ ಹೇಳ್ತಿದ್ದಳು ನೀನು ಇಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂದರೆ ನನಗೆ ನಾಚಿಕೆ ಆಗತ್ತೆ. ಉತ್ತಮ ಕುಲದಲ್ಲಿ ಹುಟ್ಟಿದ ಮೇಲೆ ಆಲೋಚನೆಗಳು ಉತ್ತಮವಾಗಿರಬೇಕು, ಬೇರೆಯವರಿಗೆ ಮಾದರಿಯಾಗಿರಬೇಕು. ನನ್ನ ಅತ್ತಿಗೆಯಲ್ಲಿ ಈ ಎಲ್ಲ ಗುಣಗಳು ಇದೆ ಅಂತ ಒಂದಾನೊಂದು ಕಾಲದಲ್ಲಿ ಎಲ್ಲರ ಹತ್ರ ಹೆಮ್ಮೆಯಿಂದ ಹೇಳ್ಕೋತಾ ಇದ್ದೆ. ಆದರೆ ಆ ನನ್ನ ಅತ್ತಿಗೆ ಈಗ ದುರ್ಬಿನ್ ಹಾಕಿ ಹುಡುಕಿದ್ರು ಸಿಗ್ತಾ ಇಲ್ಲ. ನಮ್ಮ ಅಣ್ಣನ ಮುಂದೆ ನಿಂತಿರೋದು ಬರೀ ಶಾಂತ. ಅವಳು ತಾಯಿನೂ ಅಲ್ಲ, ಮನುಷ್ಯರು ಮೊದಲೇ ಅಲ್ಲ. ನಾನೇನು ಅವಳಿಗೆ ಹಳಸಿದನ್ನ ತಿನ್ನು ಅಂತ ಹೇಳಿಲ್ಲ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಹಠ ಮಾಡಬೇಡ ಕರ್ಣ, ಬಾ ನನ್ನ ಜೊತೆ ಹಾಸ್ಪಿಟಲ್ಗೆ ಹೋಗೋಣ. ಯಾಕೆ ವೈಭವ್? ಯಾಕೆ ಅಂದರೆ ಇಂಥ ಊಟಗಳು ಮಾಡಿದ್ರೆ ಫುಡ್ ಪಾಯ್ಸನ್ ಆಗುತ್ತೆ ಕರ್ಣ, ಅದಕ್ಕೆ. ನನಗೆ ಇಂಥ ಊಟಗಳು ಮಾಡಿ ಅಭ್ಯಾಸ ಇದೆ. ಫುಡ್ ಪಾಯ್ಸನು ಆಗಲ್ಲ, ಏನೂ ಆಗಲ್ಲ. ನಥಿಂಗ್ ಟು ವರಿ, ಐ ಆಮ್ ಆಲ್ ರೈಟ್. ನೀವು ಟೆನ್ಷನ್ ಮಾಡ್ಕೋಬೇಡಿ. ಆಗಲ್ಲ, ನಿನಗೆ ಅರ್ಥ ಮಾಡಿಸೋದಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ. ಏನಾದರೂ ಮಾಡ್ಕೊ ವೈಭವ್. ವೈಭವ್, ಬೇಜಾರು ಮಾಡ್ಕೋಬೇಡಿ. ಅಮ್ಮ ಪ್ರೀತಿಯಿಂದ ವಿಷ ಕೊಟ್ಟರು ಅಮೃತ ಆಗುತ್ತಂತೆ. ಹೇಗೆ ಗೊತ್ತಾ? ಅವಳು ಎದೆಯಲ್ಲಿ ಹರಿತಿರೋ ಅಮೃತ ಸಮಾನವಾದ ಪ್ರೀತಿ ಅವಳ ಕೈಗಳೆಲ್ಲ ಹರಿದು ನಮ್ಮ ಬಾಯಿ ಸೇರುತ್ತಲ್ಲ, ಅದಕ್ಕೆ. ಅಮ್ಮ ಪ್ರೀತಿಯಿಂದ ವಿಷ ಕೊಟ್ರು ಅದು ಅಮೃತ ಆಗುತ್ತಂತೆ.
ಅವಳ ಎದೆಯಲ್ಲಿ ಹರಿತಾ ಇರೋ ಅಮೃತ ಸಮಾನವಾದ ಪ್ರೀತಿ ಅವಳ ಕೈಗಳಲ್ಲಿ ಹರಿದು ನಮ್ಮ ಬಾಯಿ ಸೇರುತ್ತಲ್ಲ, ಅದಕ್ಕೆ. ಏನೋ ನನ್ನ ಮಾತನ್ನ ನನಗೆ ಹೇಳಿ ಹಂಗಿಸ್ತಿದ್ಯಾ? ಹಂಗಿಸ್ತಿಲ್ಲ ವೈಭವ್, ನೀವು ಹೇಳಿದ ಸತ್ಯ, ಅದನ್ನು ಮರಿಬೇಡಿ ಅಂತ ನೆನಪಿಸ್ತಿದ್ದೀನಿ. ಅಮ್ಮನ ಪ್ರೀತಿ ಬೆರೆದ್ಮೇಲೆ, ವಿಷನೇ ಅಮೃತ ಆದಮೇಲೆ ಹಳಸಿದ್ದನ್ನು ವಿಷ ಆಗತ್ತಾ? ನೆವರ್. ನನ್ನ ದೃಷ್ಟಿಯಲ್ಲಿ ಅನ್ನಕ್ಕೆ ಮಹತ್ತರವಾದ ಸ್ಥಾನ ಇದೆ. ಅದಕ್ಕೆ ತಿನ್ನೋ ಪ್ರತಿಯೊಂದೊಂದು ಅಕ್ಕಿ ಕಾಳು ಮೇಲೂ ಆ ಭಗವಂತ ಹೆಸರುಗಳನ್ನ ಬರೆದಿರ್ತಾನಂತೆ. ಇವತ್ತು ನನ್ನ ಪಾಲು ಇಲ್ಲಿತ್ತು, ಅದು ನನ್ನ ಕೈ ತುತ್ತು ಸೇರಿ ನನ್ನ ಹೊಟ್ಟೆಗೆ ಸೇರೋ ಅಷ್ಟೊತ್ತಿಗೆ ಸ್ವಲ್ಪ ತಡ ಆಯಿತು ಅಷ್ಟೇ. ತಡವಾದರೂ ಈ ಮನೆ ಊಟ ನನಗೆ ಸಿಗ್ತಲ್ಲ ಅನ್ನೋ ಖುಷಿಯಲ್ಲಿದ್ದೀನಿ ವೈಭವ್. ದಯವಿಟ್ಟು ಅದನ್ನು ಹಾಳು ಮಾಡಬೇಡಿ. ನಾನೊಂದು ಪ್ರಶ್ನೆ ಕೇಳಲ್ಲ? ಇದರಲ್ಲಿ ಅಮ್ಮನ ಪಾಲು ಏನೂ ಇಲ್ವಾ? ಅವ್ರಿಗೆ ಗೊತ್ತಿಲ್ದೆಲ್ಲ ಇದೆಲ್ಲ ನಡೆದೋಯ್ತಾ? ಅವ್ರಿಗೆ ಗೊತ್ತಿದ್ರೆ ಅವ್ರು ನೋಡ್ಕೊಂಡು ಸುಮ್ಮನೆ ಇರ್ತಿದ್ರಾ? ನೀವು ಏನೇನೋ ಕಲ್ಪನೆ ಮಾಡ್ಕೋಬೇಡಿ. ಸರಿ, ಈಗ ಆ ವಿಷಯ ಬಿಟ್ಟು ಬೇರೆ ಏನಾದರೂ ಮಾತಾಡಿ. ಆಯ್ತಾ, ನಿನ್ನ ಖುಷಿಗೆ ನಾನು ಡಿಸ್ಟರ್ಬ್ ಮಾಡೋದಿಲ್ಲ. ಆದಷ್ಟು ಬೇಗ ಈ ಸಮಸ್ಯೆಗೊಂದು ಪೂರ್ಣ ವಿರಾಮ ಹಾಕ್ತೀನಿ. ಬಾ, ಒಳಗಡೆ ಹೋಗೋಣ. ಅಮ್ಮ, ಅಪ್ಪ, ಇಲ್ಲಿ ನೋಡಿ ಬನ್ನಿ. ಅಣ್ಣ ಹೊಸ ಸ್ಟವ್, ಹೊಸ ಪಾತ್ರೆ, ತರಕಾರಿ ಎಲ್ಲ ತಗೊಬರ್ತಿದ್ದಾನೆ. ಬನ್ನಿ ನೋಡಿ. ಏನೇ ಏನ್ ಹೇಳ್ತಾ ಇದೆಯಮ್ಮ? ವೈಭವ್, ಏನು ಇದೆಲ್ಲ? ಏನು ತಗೊಂಡು ಬಂದ್ಬಿಟ್ಟೆ? ಹೊಸ ಸ್ಟೌವು, ಪಾತ್ರೆ, ಪ್ಲೇಟು ಎಲ್ಲ ತಂದಿದ್ದೀನಮ್ಮ. ಯಾಕೆ? ಇನ್ಯಾತಕ್ಕೆ? ನಮ್ಮ ಹೊಟ್ಟೆ ಪಾಡು ನಡಿಬೇಕಲ್ಲಮ್ಮ ಅಡುಗೆ ಮಾಡೋದಕ್ಕೆ. ನಾವು ಮನುಷ್ಯ ತಾನೆ. ಏನೋ 1-2 ದಿನ ಉಪವಾಸ ಇರ್ಬೋದು. ನಿಮ್ಗಳ ಪ್ರೀತಿ ಜಾಸ್ತಿ ಆದಾಗ ಹಳ್ಸಿದ್ದನ್ನು ತಿನ್ಬೋದು. ಹಾಗಂತ ಪ್ರತಿದಿನ ಅದನ್ನೇ ಮಾಡೋದಕ್ಕೆ ನಮಗೆ ನಾಚಿಕೆ ಆಗುತ್ತಮ್ಮ. ನಿಮಗೂ ಬೇಜಾರು. ಅದಕ್ಕೆ ಯಾರ ಹಂಗೂ ಬೇಡ ಅಂತ ಡಿಸೈಡ್ ಮಾಡಿದೆ. ನಮ್ಮ ಚಿಕ್ಕ ರೂಮ್ನ ಮಿನಿ ಕಿಚನ್ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ. ಕಾರಣ ತಗೋ, ಇದನ್ನೆಲ್ಲ ರೂಮಲ್ಲಿ ಇಟ್ಟಿರೋ. ಇನ್ನೊಂದು ಸ್ವಲ್ಪ ಪರ್ಚೇಸಿಂಗ್ ಇದೆ, ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ನಿಂತ್ಕೊಳ್ಳಿ. ಸತ್ತಿಲ್ದೆ ಬೆಂಕಿ ಹಚ್ಚಿ ಕೇಳಿದ ಪ್ರಶ್ನೆಗೆ ನೆಟ್ಟಿಗೆ ಉತ್ತರನೂ ಕೊಡದೆ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತಾ ಇದೀಯಾ? ಬೆಂಕಿನ ನಾನು ಬೆಂಕಿ ಹಚ್ಚಿದ್ನ? ಇಲ್ಲಮ್ಮ, ಇದು ಬೆಂಕಿ ಹಚ್ಚೋ ಸ್ಟವ್ ಅಲ್ಲ. ಬೆಂಕಿ ಹಚ್ಚೋ ಕೆಲಸ ನಾವು ಮಾಡಬಾರ್ದು ಅಂತಾನೆ ಇಂಡಕ್ಷನ್ ಸ್ಟವ್ ತಂದಿರೋದು. ಸಾಕು ನಿಲ್ಸು ನಿನ್ನ ವ್ಯಂಗ್ಯದ ಮಾತುಗಳನ್ನ. ಈ ಮನೆಯಲ್ಲಿ 2 ಒಲೆ ಉರಿಸೋ ಪ್ರಯತ್ನ ಮಾಡಿದ್ರೆ ಒಂದೇ ಒಂದು ಕ್ಷಣ ಕೂಡ ನಾವು ಈ ಮನೆಯಲ್ಲಿರೋದಿಲ್ಲ, ನೆನಪಿರಲಿ. ನಿಮ್ಮಿಬ್ಬರಿಗೂ ನಿನ್ನೆ ರಾತ್ರಿ ನಡೆದ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ? ಅಮ್ಮ, ನಿನ್ನೆ ರಾತ್ರಿ ಈ ಸೌಂದರ್ಯ ನಿನ್ನೆದುರುಗಡೆನೆ ಕರುಣಾಗೆ ಹಳ್ಸಿದ್ದನ್ನ ಬಡಿಸಿದಾಳೆ.